ನಮಸ್ಕಾರ. ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ, ನಾನು ಇವತ್ತಿನ ದಿನ ಒಂದು ಫಾರೆಸ್ಟಲ್ಲಿ ಬೆಂಕಿ ಬಿದ್ದು ಎಲ್ಲ ಸುಟ್ಟೋಗ್ಬಿಟ್ಟಿದೆ. ನೋಡಿ, ಈ ಒಂದು ಮರದ ಬಗ್ಗೆ ಪರಿಚಯ ಮಾಡಿಸ್ಕೊಡೋದಕ್ಕೆ ಬಂದಿದ್ದೀನಿ. ಕಾಂಡ ನೋಡ್ಬೋದು. ಇದು ದಪ್ಪನೆಯಾದಂಥ ಒಂದು ತೊಗಟೆನ ಹೊಂದಿರುತ್ತೆ, ಕಪ್ಪಾಗಿರುತ್ತೆ. ನೋಡಿ, ಎಲೆ ನೋಡಿ, ಈ ಹೊಸ್ದಾಗಿ ಚಿಗುರು ಹಾಕಿದೆ. ನೋಡಿದ್ರಲ್ಲ ಸಸ್ಯನ. ಇದರ ಹೆಸರು ಬಂದು ಚಿಲ್ಲದ ಮರ ಅಂತ. ಚಿಲ್ಲದ ಮರ ನೋಡಿದ್ರಲ್ಲ. ಇದರ ವಿಶೇಷತೆ ಏನಪ್ಪ ಅಂದರೆ, ಈ ಒಂದು ಮೇಲೆ ಇರೋ ತೊಗಟೆ ಇದೆಯಲ್ಲ, ಇದು ಬೆಂಕಿಲಿ ಹಾಕ್ಬಿಟ್ರೆ ಪಟ 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 ಅಂತ ಸಿಡಿತಾ ಇರ್ತದೆ. ಯಾರು ಹತ್ರದಲ್ಲಿ ಕೂತ್ಕೊಳ್ಳೋಂಗಿಲ್ಲ. ಇದು ಈ ಒಂದು ತೊಗಟೆ. ಅದು ತೊಗಟೆಯನ್ನು ತೆಗೆದ್ರೆ ಈ ಒಂದು ಕಡ್ಡಿ ತುಂಬ ಗಟ್ಟಿ, ಹಂಗಂತ ಮರ ಮುಟ್ಟಿಗೆ ಬರೋಲ್ಲ. ಏನಪ್ಪ ಅಂದರೆ, ಈ ಮೇಣಿ, ನಗ, ಮಡಿಕೆ, ಈಚು, ಈ ಥರದ್ದೆಲ್ಲ ಒಂದು ಕೃಷಿ ಉಪಕರಣಗಳಿಗೆ ಈ ಒಂದು ಸಸ್ಯನ ಬಳಸ್ತಾರೆ. ಈ ಒಂದು ಸಸ್ಯದ ಬೆಳವಣಿಗೆ ನೋಡೋದಾದರೆ, ಇದು ತುಂಬ ಎತ್ತರವಾಗಿ ಏನು ಬೆಳೆಯಲ್ಲ. ಒಂದು ಮೀಡಿಯಮ್ಮಾಗೆ ಬೆಳೀತದೆ. ಹಾಗೆ ಇದರ ಒಂದು ವಿಶೇಷತೆ ಹೇಳೋದಾದರೆ ಅಂಥದ್ದೇನಿಲ್ಲ. ಈ ಒಂದು ಸಸ್ಯ ಒಂದು ಕೃಷಿ ಉಪಕರಣಗಳಿಗೆ ಮಾತ್ರ ಬಳಕೆ ಆಗ್ತದೆ. ಅದನ್ನು ಬಿಟ್ಟರೆ ಇದೇನು ಉರುವಲಿಗೆ, ಈ ಉರುವಲ್ಗೆ ಹಾಕಿದ್ರೆ ಪಟ ಪಟ ಅಂತ ಸಿಡಿಯೋದ್ರಿಂದ ಈ ಒಂದು ಸಸ್ಯನ ಉರುವಲಿಗೆ ಹೆಚ್ಚು ಬಳಸೋದಿಲ್ಲ. ನೋಡಿದ್ರ ಸ್ನೇಹಿತರೆ, ಇದು ಒಂದು ಚಿಲ್ಲದ ಮರದ ಒಂದು ಪರಿಚಯ. ನೋಡಿ, ಈ ಒಂದು ಚಿಲ್ಲದ ಮರದ ಬಗ್ಗೆ ತಮಗೇನು ಅನಿಸುತ್ತೆ, ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಇಲ್ಲಿನವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಒಂದು ಗುರಿ ಏನಪ್ಪ ಅಂದರೆ, ಕಾಡಲ್ಲಿ ಹಲವಾರು ಪ್ರಭೇದದ ಸಸ್ಯಗಳು, ಮರಗಳು, ಗಿಡಗಳು ಇದ್ದಾವೆ. ಪ್ರತಿಯೊಂದರ ಒಂದು ಹೆಸರು, ಅದರ ಒಂದು ಗುಣ, ಅದನ್ನು ತಮ್ಮ ಮುಂದೆ ಇಡೋದೇ ನನ್ನ ಒಂದು ಗುರಿಯಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಚಿಲ್ಲದ ಗಿಡದ ಬಗ್ಗೆ ಇವತ್ತು ನಾನು ನಿಮ್ಮ ಮುಂದೆ ಪರಿಚಯ ಮಾಡಿಸ್ಕೊಟ್ಟಿದ್ದೀನಿ. ನೋಡ್ಬೋದು, ಇದ್ರ ಮೇಲ್ಗಡೆ ದಪ್ಪನೇ ಆದಂಥ ಒಂದು ತೊಗಟೆ ಇದೆ. ಇದೇ ಒಂದು ಬೆಂಕಿನಲ್ಲಿ ಪಟ ಪಟ ಅಂತ ಸಿಡಿಯುವಂಥ ಒಂದು ಇದಾಗಿದೆ. ಇದು ಚಿಗುರು. ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಎಲೆ. ಇದು ನಮ್ಮ ಹಿಂದೂ ಸಂಪ್ರದಾಯದ ಒಂದು ಹೊಸ ವರ್ಷದ ಆಗಮನ ಅಂತಲೇ ಹೇಳ್ಬೋದು. ನೋಡಿ, ಸುತ್ತಮುತ್ತ ಗಿಡಗಳೆಲ್ಲವೂ ಚಿಗುರುತ್ತಾ ಇದ್ದಾವೆ. ಯುಗಾದಿ ಹಬ್ಬಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ. ನೋಡಿ, ಓಕೆ ಸ್ನೇಹಿತರೆ, ನನ್ನ ವಿಡಿಯೋ ಬಗ್ಗೆ ತಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಮತ್ತೊಮ್ಮೆ ಹೇಳ್ತಾ, ನಮ್ಮ ಒಂದು ವಿಡಿಯೋ ತಮ್ಗೆ ಇಷ್ಟ ಆಗಿರೋದು ದಯವಿಟ್ಟು ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಕರ್ನಾಟಕ.